ಛೇ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ನಾನು ನನ್ನದು ಎನ್ನುತ್ತೀಯಲ್ಲ ನಾನು ನನ್ನದು ಎನ್ನುತ್ತೀಯಲ್ಲ ನೀ ಹೋಗುವುದೇ ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀ ಹೋದ ಮೇಲೆ ಇದರ ಕಾಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಸಿಕ್ಕಂತ ಹಳ್ಳಿಗಳಿಗೆ ತೆರಳಿ ಕಥಾ ಪ್ರಸಂಗದ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ. ಈ ಗ್ರಾಮದಲ್ಲಿ ನಮ್ಮ ಈ ದಿನದ ಕಥಾ ಪ್ರಸಂಗ ಯಾವುದು? ಅತಿ ಆಸೆ ಗತಿಗೇಡಿಗೆ ಕಾರಣ. ಈ ಮನುಷ್ಯರಲ್ಲಿ ಅದೆಷ್ಟು ಅತಿ ಆಸೆ ತುಂಬಿ ತುಳುಕ್ತಾ ಇದೆ. ಭೂಮಿಯೊಂದಿಗೆ ಮನುಷ್ಯರ ಸಂಬಂಧ ಅವಿನಾಭಾವವಾದದ್ದು. ಹಂಗಂತ ಭೂಮಿ ತಾಯಿ ನಮ್ಮ ಅಗತ್ಯಗಳನ್ನಷ್ಟೇ ಪೂರೈಸುತ್ತಾಳೆ. ಹಣ ಅಂತಸ್ತು ಅತಿ ಆಸೆ ಪೂರೈಸೋದು ಅವಳ ಕೆಲಸವಲ್ಲ. ಈಗ ಕೇಳಿ ನಮ್ಮ ಹೊಸ ಕಥೆಯನ್ನ. ಈ ಕಥೆಯ ಕಥಾನಾಯಕ ಮಾರ. ನಿನ್ನೆ ತನಕ ನೆಮ್ಮದಿಯಾಗಿದ್ದ. ಆದರೆ ಯಾವಾಗ ಅವನ ಗೆಳೆಯ ಭ್ರಮ್ಯ ಬಂದು ಬೇಟೆಯ ಶೋಕಿ ಕತೆ ಹೇಳಿ ಹೊತ್ತು ಹೀಗಾಗಿದ್ದಾನೆ ನೋಡಿ. ತಾಸು ರಾತ್ರಿ ಕಲಗಿದೆ, ಆದ್ರೂ ಮಲಗದೆ ಹೇಗೆ ಕುಳಿತಿದ್ದಾನೆ ನೋಡಿ. ನಾವಿನ್ನು ನಮ್ಮ ಕಥೆಯನ್ನು ಪ್ರಾರಂಭಿಸುತ್ತೇವೆ. ಸರಿ ಇದೆ. ಎಷ್ಟು ದಿನ ಅಂತ ಎತ್ತುಗಳ ಹಿಂದೆ ರೇ 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 ಪೋ 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 ಅಂತ ತಿರುಗಾಡೋದು, ಮೋಡ ನೋಡಿ ಬೀಜ ಹಾಕೋದು, ಬಂಧುಗಳನ್ನ ಬಾಚ್ಕೊಳ್ಳೋದು, ಇಡೀ ದಿನ ದುಡಿ 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 ದುಡಿ. ಏನಾಗೈತ್ಲ ನಿಂಗೆ? ತಾಸ್ ರಾತ್ರಿ ಕಳೆದಿದೆ, ಸುಮ್ಕೆ ಮಲ್ಗೋದ್ಬಿಟ್ಟು ಒಬ್ನೇ ಕುಂತ್ಕೊಂಡು ಮನ ಮನ ಮಾಡ್ತಿದ್ಯಲ್ಲ. ಲೇ 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 ಸುಮ್ಕೆ ಎಲ್ಲ ತಿಳ್ಕ. ಹಣ ಗಳಿಸೋದ್ರ ಬಗ್ಗೆ, ಶ್ರೀಮಂತ ಆಗೋದ್ರ ಬಗ್ಗೆ, ಬಹಳ ಅಂತಸ್ತು ಮಾಡೋದ್ರ ಬಗ್ಗೆ. ಬರ್ರಿ, ನನ್ ಗಂಡಗೆ ದುಡ್ಡಿನ ಡೌನ್ ಮಾಡ್ಕೊಂಡ್ಬಿಡತ್ತೆ. ಬರ್ರಪ್ಪ ಬರ್ರಿ. ಬದುಕಿನ ಬಗ್ಗೆ ಚಿಂತೆ ಮಾಡ್ತೀನಿ ಕಣೆ. ಇದೇ ಹಳ್ಳಿಯಲ್ಲಿ ಇದೇ ಹಾಳು ಕೊಂಪೆಯಲ್ಲಿ ನಮ್ ಜೀವನ ಮುಗಿಬಾರ್ದು ಅಂತ ಯೋಚಿಸ್ತೀನಿ. ಅಯ್ಯಯ್ಯ, ಅದೇನೋ ಆ ಪೇಟೆ ಶೋಕಿ ಅವನು ಹೇಳ್ಬಿಟ್ಟ, ಇವನು ಕುಣಿಯೋಕ್ ಶುರು ಮಾಡ್ಬಿಟ್ಟ. ಏನ್ ಕಡಿಮೆ ಆಗಲ್ಲ ನಮ್ಗೆ? ಉಂಡುಟ್ಟು ಆರಾಮಾಗಿಲ್ವಾ? ಏ ಸುಮ್ಕಿರಮ್ಮಿ, ಏನ್ ಸುಖ ಸುಡ್ಗಾಡು. ಈ ತುಂಡು ಭೂಮಿ ನಂಬ್ಕೊಂಡು ಏನು ಮಾಡೋಂಗಿಲ್ಲ. ದೊಡ್ಡ ಹೊಲ ಇರ್ಬೇಕು, ಅದೇನೋ ಭೂಮಿಯೊಳಗೆ ಬಾವಿ ಕೊರಿತಾರಂತಲ್ಲ, ಅದನ್ನು ಮಾಡಿ ನೀರು ಝರಿಯನ್ನ ಹಾರಿಸ್ಬೋದು. ವರ್ಷಕ್ಕೆ ಒಂದಲ್ಲ ಎರಡಲ್ಲ ಮೂರು ಬೆಳೆ ಬೆಳಿಬೋದು. ಇಲ್ಲಿ ಕೇಳಿಲ್ಲಿ, ನೀನು ಸೊಂಟ ಬಗ್ಗಿಸ್ಕೊಂಡು ಪೈರ್ ಕೊಡ್ಬೇಕಾಗಿಲ್ಲ, ಅದನ್ನು ಮಷೀನಲ್ಲೇ ಮಾಡ್ಬೋದು. ಅಯ್ಯ, ಖಂಡಿತ ತೆಗಿ ಎಲ್ಲ ಮಿಷಿನ್ನಾಗೆ ಮಾಡೋದಾದ್ರೆ ನಾವೇನ್ ಮಾಡೋಣ?
ನೆಟ್ಟಿ ಮಾಡೋದು ಪೈರ್ ಕೊಯ್ಯೋದು ಅಂದ್ರೆ ಭೂಮಿ ತಾಯಿನ ಮುಟ್ಟಿ ಮಾತಾಡ್ಸೋದು ಅಂತ. ನಿನಗಿದೆಲ್ಲ ಎಲ್ಲಿ ಗೊತ್ತಾಯ್ತದೆ ಗಂಡು ಗೂಳಿ ನೀನು. ಸರಿ ಸರಿ, ರಾತ್ರಿ ಆಗಿದೆ, ಸುಮ್ಕೆ ಬಿತ್ಕ. ಕನ್ಸ್ ಕಾಣೋದಕ್ಕೂ ಹೋಗ್ತಾ ಬೇಕು, ಅದು ಇಲ್ಲದ ಗುಗ್ಗು ಹೇಳು. ನಮ್ಗಂತೂ ಭರಮೆ ಹೇಳಿದ ವಿಷಯ ಬಹಳ ಪಸಂದ್ ಅನಿಸ್ತದೆ. ದೊಡ್ಡ ಭೂಮಿಯ ಮಾಲೀಕ ಆಗ್ಬೇಕು, ದೊಡ್ಡ ಅರಮನೆ ಅಂತ ಮನೆ ಕಟ್ಟಬೇಕು, ಮೈ ಕೈ ಮಣ್ಣಾಗದೆ ದುಡಿಯೋದು ಕಲಿಬೇಕು. ನಾನು ನಂಬಿದ ಮಾರವನ್ನೇ ಕೇಳಬೇಕು. ಸರಿ, ರಾತ್ರಿ ಹೊತ್ತಿಗೆ ಊರ ಸವಾರಿ ಹೋಗ್ತಾಳೆ. ಆ ಹೊತ್ತಿಗೆ ಸರಿಯಾಗಿ ಅವಳ ಗುಡಿಯೊಳಗೆ ಹೋಗಿ ಬಾಗಿಲು ಮುಚ್ಕೋತೀನಿ. ಇದು ಹಳೆ ಕಥೆ. ಹಿಂದೊಮ್ಮೆ ನಮ್ಮ ವಂಶದ ಕಾಳಿದಾಸ ಹೀಗೆ ಮಾಡಿ ದೊಡ್ಡ ಕವಿಯಾದ ಅಂತ ನವಚಿ ಕಥೆ ಹೇಳಿದ್ಲು. ಈಗ ನೋಡ್ತೀರಿ, ಈ ಮಾರ ಇದೇ ಉಪಾಯ ಮಾಡಿ ದೊಡ್ಡ ಜಮೀನ್ದಾರ ಆಗ್ತಾನೆ. ಅಮ್ಮೋ, ನಾನ್ ಕಣಮ್ಮ ನಿನ್ನ ಮಾರ, ಗೊತ್ತಾಗ್ಲಿಲ್ವಾ? ಅದೇ ಪ್ರತಿ ವರ್ಷ ನಿನ್ನ ಜಾತ್ರೆನಾಗೆ ಒಳ್ಳೆ ಬೆಳ್ದಿರೋ ಕೆಂಪು ಹುಂಜಾನ ಬಲಿ ಕೊಡ್ತೀನಲ್ಲ, ಕೆಳಗಿನ ಕೇರಿ ಮಾರ. ನೀನೆಲ್ಲ ಅದ್ಯಾಕ್ಲ ಅಂತ ಗುಡಿತಲ್ಲ ಬಾಗಿಲು ಸುಂಬುತ್ತಿದ್ದಿ, ಮೊದ್ಲು ಬಾಗಿಲು ತೆಗಿ. ತೆಗಿಯಾಕಿಲ್ಲ ಕಣಮ್ಮ, ನಂಗೆ ನಾನು ಕೇಳಿದ್ದನ್ನು ಕೊಡ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ತೆಗಿಯೋದು. ಮಗನೇ, ಮಾರಿ ಮೇಲೆ ಬಂದೇನಲ್ಲ, ಎಷ್ಟೆಲ್ಲ ಸಪ್ಪು ನಿಂಗೆ. ನಾನು ನೋಡಿದ್ದೀನಿ ನಿನ್ನ ಸಿಟ್ಟ. ನಿನ್ನ ನಂಬಿದ ಭಕ್ತ ನಾನು, ನಂಬಿದವ್ರಿಗೆ ಹೊರ ಕೊಡು ತಾಯಿ ನೀನು. ಅದು ಹ್ಯಾಂಗ ನನ್ನ ತಿಂತೀಯೋ ನಾನು ನೋಡ್ತೀನಿ ಬಿಡು. ಗೊತ್ತ, ಸರಿ ಬಿಡು, ಅದೇನ್ ಬೇಕು ನಾನು ಕೊಡ್ತೀನಿ, ಮೊದಲು ಬಾಗಿಲು ತೆಗಿ. ಹಂಗೆಲ್ಲ ಬಾಯಿ ಮಾತಿಗೆ ಬಾಗಿಲು ತೆಗ್ದೇನಾ? ಈಗ ಈ ಕಿಂಡಿ ಒಳಗೆ ಕೈ ತೋರಿಸ್ತೀನಿ, ಭಾಷೆ ಕೊಡು, ನಾನು ಕೇಳಿದ್ದನ್ನು ಕೊಡ್ತೀನಿ ಅಂತ. ಹೌದು ಕಣಮ್ಮ, ಇತ್ತೀಚೆಗೆ ದೇವರನ್ನು ನಮಕ ಹಾಕಿಲ್ಲ, ತಿನ್ನೋ ಪ್ರಸಾದವನ್ನು ಪರೀಕ್ಷೆ ಮಾಡೋ ಕಾಲ ಬಂದಿದೆ. ನಾಳೆಗೆ ಬಹಳ ಉದ್ಯಮ ಮಾಡ, ಕೈ ಚಾಚು. ತಾಯಿ, ಅದು ನನಗೆ ಊರಗ್ಲ ಭೂಮಿನ ಕೊಡು.
ತುಂಬಾ ಬೆಳೆ ಬೆಳ್ಕೊಂಡು ತುಂಬಾ ಹಣ ಗಳಿಸ್ಕೊಂಡು ಖುಷಿಯಾಗಿರ್ತೀವಿ. ಅಲ್ಲ ನಿನ್ ಖುಷಿಗೆಲ್ಲ ಕಮ್ಮಿ ಆಗೈತೆ. ಬಂಗಾರದಂತ ಹೆಂಡತಿ ಅವಳೆ, ಮುತ್ತಿರತ್ತಿನಂತ ಮಕ್ಕಳವೆ, ಉಂಡು ಉಡುವಷ್ಟು ಬೇಸಾಯ ಆದೆ. ಸುಮ್ಕೆ ಉತ್ತ ಬುತ್ತಿ ಮಾಡ್ಕೊಂಡು ಬೇಸಾಗಿಲ್ಲ. ಏ ಹೋಗದೆ, ನೀನು ನನ್ನ ಹೆಂಡತಿ ಹೇಳ್ದಂಗೆ ಬುದ್ಧಿ ಹೇಳಕ್ ಬರ್ಬೇಡ. ಈ ತುಂಡು ಭೂಮಿನಾಗೆ ಬೇಸಾಯ ಮಾಡ್ಕೊಂಡ್ರೆ ನನ್ ಕೈಯಲ್ಲಿ ಇರಕ್ಕಿಲ್ಲ. ನೀನು ಮಾತು ಕೊಟ್ಟಿದ್ದಿ, ಮಾತು ಉಳಿಸ್ಕೊ ಅಷ್ಟೇ. ಎಲ್ಲ ಕೇಳ ನನ್ ಮಾತ್ನ. ಇದೇ ಭೂಮಿನಾಗೆ ಒಳ್ಳೆ ಬೆಳೆ ಬೆಳೆ ಹಂಗೆ ಹೊರ ಕೊಡ್ತೀನಿ. ಅತ್ಯಾಸ ಮಾಡಿದ್ರೆ ಸಿಕ್ಕಾಗಿ ಬಿಟ್ಕೋ. ಅದಾಗಿಲ್ಲ ತಾಯಿ, ನನಗೆ ಊರಲ್ಲ ಭೂಮಿ ಬೇಕೇ ಬೇಕು. ನಿನ್ಗೆ ಕೇಳ್ದಾರ ಹತ್ರ ಬಂದಿದ ಮಗನೇ. ಸರಿ ಬಿಡು, ಬೇರೇನ್ ಮಾಡಕ್ಕಾಯ್ತದೆ. ಬಾಯಿ ನಿನ್ಗೆ 2 ರೊಕ್ಕಗಳನ್ನ ಕೊಡ್ತೀನಿ. ಎಷ್ಟು ದೂರ ಅರ್ಥ ಅಷ್ಟು ಭೂಮಿ ನಿಂದೆ. ಅದ್ರ ಜಪ್ತಿ ಮಾಡ್ಕೋ. ಸೂರ್ಯಪ್ಪನ ಕೈನ ತಾಕುಗಳಿಗೆ ನೀನು ಭೂಮಿ ಇಳಿಬೇಕು. ಸೂರ್ಯಪ್ಪ ಬಂದು ಕೂಡಲೇ ನಿನ್ನ ರೆಕ್ಕೆಗಳು ಉದ್ದೋಯ್ತವೆ. ತಿಳ್ಕೋ. ಒಳ್ಳೆಯದ ಜೀವ ಜೋಪಾನ ಮಾಡ್ಕೋ. ಈಗ ಇಡೀ ಲೋಕ ನನ್ನ ಕೈಯಲ್ಲಿದೆ. 1 ನಿಮಿಷ ಕಳೆದು ನನಗೆ ಲಾಸು. ಸೂರಪ್ಪ ಬರೋದೊಳಗೆ ಆದಷ್ಟು ಭೂಮಿನ ಒಳಗೆ ಹಾಕಬೇಕು. ಸಿಕ್ಕಿದ್ದೆಲ್ಲ ಬಾಚಿಕೊಳ್ಳುವ ಆಸೆ. ಮನಸ್ಸಿನೊಳಗೆ ಒಕ್ಕಿದವನಿಗೆ ಕಾಲದ ಪರಿವೆಯಲ್ಲಿ ಇನ್ನಷ್ಟು ಮತ್ತಷ್ಟು ಬೇಕೆಂದು ಮೇಲೆ ಮೇಲೆ ಹಾಕಿರುವಾಗಲೇ ಸೂರ್ಯಪ್ಪ ಬಂದೇ ಬಿಟ್ಟ. ಮಾರನ ರೆಕ್ಕೆ ಕಳಚಿ ಹೋಯಿತು. ಮಾರ ತೊಪ್ಪಡೆ ಭೂಮಿಯೆಡೆಗೆ ಜಾರುತ್ತಿದ್ದಾನೆ. ಅವನನ್ನು ಅಲ್ಲೇ 6 ಅಡಿ 3 ಅಡಿ ಹೊಂಡ ತೋಡಿ ಮಣ್ಣು ಮಾಡಿದರು. ಕೊನೆಗೆ ಅವನಿಗೆ ಬೇಕಾದದ್ದು ಅಷ್ಟೇ 3 ಅಡಿ 6 ಅಡಿ. ಹುಟ್ಟಿದವನು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಹುಟ್ಟಿದವನು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಪಂಚಾಕ್ಷರಿ ಗೆಳನ ಕುಲ್ಲ, ಪಂಚಾಕ್ಷರಿ ಗೆಳನ ಕುಲ್ಲ. ಪರಸುನ ಬಿಟ್ಟರು ಗತಿ ಯಾರಿಲ್ಲ. ಯಾರವನ ಯಾರ ಮನೆ ನಚೆ ಕೊಂಡ ಸುಳ್ಳೆ ಅಲ್ಲ. ಯಾರವನ ಯಾರ ಮನೆ ನಚೆ ಕೊಂಡ ಸುಳ್ಳೆ ಅಲ್ಲ. ನಾನು ನನ್ನದು ಎನ್ನತಿಯಲ್ಲ, ನಾನು ನನ್ನದು ಎನ್ನತಿಯಲ್ಲ. ನೀ ಹೋಗುವುದೇ ಗೊತ್ತೇ ಇಲ್ಲ. ಯಾರವನ ಯಾರ ಮನೆ